ಮೊದಲಿಗೆ ಇಲ್ಲಿ ಬಂದಿರುವ ನನ್ನ ಪ್ರೀತಿಯ ಪ್ರತಿಯೊಬ್ಬರಿಗೂ ನೀವೆಲ್ಲ ಬಹಳ ಹತ್ತಿರವಾಗಿ ನನಗೆ ಕಾಣಿಸ್ಕೋತೀರೋ ಹಾಗೂ ನನ್ನ ಜೊತೆಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಲವಾರು ಪ್ರಯತ್ನಗಳ ಮೇರೆಗೆ ಹಲವಾರು ವಿಚಾರಗಳನ್ನ ಕನ್ಸಿಡರ್ ಮಾಡಿಕೊಂಡು ಒಂದು ಹೊಸ ಪ್ರಯತ್ನ, ಒಂದು ಪುಟ್ಟ ಪ್ರಯತ್ನ ಅದನ್ನಿಟ್ಕೊಂಡು ಏನೋ ಟ್ರೈ ಮಾಡಬೇಕು ಅಂತ ಈ ಪಿಕ್ಚರ್ನ ಶುರು ಮಾಡಿದ್ದೀವಿ. ಫಸ್ಟು ಟೀಸರ್ನ ನೋಡ್ಬೋಣ, ತದನಂತರ ನೀವೇನೇ ಕೇಳಿದ್ರು ಏನೇ ಹೇಳಿದ್ರು ಇಲ್ಲೇ ಇರ್ತೀನಿ, ಇಲ್ಲೇ ಮಾತಾಡೋಣ. ಸೊ ಇದನ್ನು ನಾನು ಮಾಡ್ತಿರೋದಲ್ಲ, ಇಲ್ಲಿ ನೀವೆಲ್ಲ ಬಂದಿರೋ ನನ್ನ ಮೋಸ್ಟ್ ಸ್ಪೆಷಲ್ ಪೀಪಲ್, ನೀವೆಲ್ಲರೂ ಇದನ್ನು ಮಾಡ್ತಿದ್ದೀರಾ ಅಂತ ಭಾವಿಸ್ಕೊಳ್ಳಿ. ನನ್ನ ಪ್ರೆಸ್ ಮಾಧ್ಯಮದವರು, ಎಸ್ಪೆಷಲಿ ನನ್ನ ಫ್ರೆಂಡ್ಸು, ಯಾರೇ ಇರಲಿ, ನೀವೆಲ್ಲ ಇದನ್ನು ಲಾಂಚ್ ಮಾಡ್ತಿದ್ದೀರಾ ಅಂತ ಭಾವಿಸಿ. ಇದು ನಾನಲ್ಲ, ನೀವು ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ವಾಚ್ ಪರಾಕ್ ಟೀಸರ್. ಥ್ಯಾಂಕ್ ಯು. ಬಟ್ ನಿಂತ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟ್. ನಾನು ಯಾವಾಗಲೂ ಹೇಳ್ತೀನಿ, ನಾವೆಲ್ಲ ತಪ್ಪು ಮಾಡ್ದಾಗ ತಿದ್ದಿದ್ದೀರಾ, ಒಳ್ಳೆ ದಾರಿ ಕರ್ಕೊಂಡು ಹೋಗಿದ್ದೀರಾ, ಒಳ್ಳೆ ಕೆಲಸ ಮಾಡಿದಾಗ ಹೆಗಲು ತಟ್ಟಿದ್ದೀರಾ, ಭೇಷ್ ಅಂದಿದ್ದೀರಾ. ಹಾಗೆ ಅಷ್ಟೇ ಕರ್ತವ್ಯದಿಂದ, ಅಷ್ಟೇ ಒಂದು ಜವಾಬ್ದಾರಿಯಿಂದ ಈ ಸಿನಿಮಾನೂ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಇವಾಗ ನೀವು ಟೀಸರ್ನ ನೋಡಿದ್ರಿ, ಪರಾಕ್ ಟೀಸರ್ನ ನೋಡಿದ್ರಿ. ಇದು ಬಹಳ ಅಷ್ಟು ಸುಲಭವಾಗಿ ನಡೆದಂಥ ಟೀಸರ್ ಅಲ್ಲ. ಇದಕ್ಕೆ ಆದಂಥ ಶ್ರಮ ಇತ್ತು, ಇದಕ್ಕೆ ಆದಂಥ ಮೀಟಿಂಗ್ಗಳು, ಹಲವಾರು ಮೀಟಿಂಗ್ ಮಾಡಿದ್ವಿ. ಬಹುಶಃ ಒಂದು 2-3 ವರ್ಷ ಡಿಸ್ಕಸ್ ಮಾಡಿದ್ವಿ. 2.5 years ಬರೀ ಇದನ್ನು ತೆಗಿಬೇಕು ಅಂತಲೇ ಸ್ವಲ್ಪ ಡಿಸ್ಕಷನ್ ಕೂತಿದ್ವಿ. ಆಮೇಲೆ ಪರಾಕ್ ಅಷ್ಟು ಸುಲಭವಾಗಿ ಶುರು ಆಗಲಿಲ್ಲ ಪಿಕ್ಚರು. ಕತೆಗೆ ಒಂದು 3-3.5 ವರ್ಷ ಟೈಮ್ ಕೊಟ್ಟಿದ್ವಿ ಕತೆಗೆ. ಆ್ಯಂಡ್ ಯಾಕೆ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ರಿಗೂ. ಈಗ ಹೊಸಬ್ರು, ಹೊಸ ಚಿತ್ರತಂಡ, ಲೈಕ್ ಹೊಸ ಪ್ರೊಡಕ್ಷನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನಗೇನೋ ಒಂದು ಕಿಕ್ಕು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ. ನಾನು ನಂಬ್ತೀನಿ ಹೊಸ ಬ್ರೈನ್ಸ್, ಹೊಸ ತಲೆಗಳನ್ನ, ಹೊಸ ಆಲೋಚನೆಗಳನ್ನ ನಾನು ನಂಬ್ತೀನಿ, ಇಷ್ಟಪಡ್ತೀನಿ. ಎಸ್ಪೆಷಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಬಿಟ್ರೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು. ಬೇಸಿಕಲಿ ನನಗೆ ಬಹಳ ಇಷ್ಟವಾಗಿದ್ದು ಈ ಟೀಮಲ್ಲಿ, ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಹಾಲೇಶ್ ಅವರು. ನಾನು ಈ ಥರ ಟೀಸರ್ನ ಮುಂಚೆ ಅಷ್ಟರ ಮಟ್ಟಕ್ಕೆ ಇಂಡಿಯನ್ ಸಿನಿಮಾಲಂತೂ ನಾನು ನೋಡಿರಲಿಲ್ಲ, ನನಗಂತೂ ಕಾಣಿಸಿಲ್ಲ. ನಮ್ಮ ಟೀಮು, ನಮ್ಮ ತಂಡದಿಂದ ಈ ಒಂದು ಚಿತ್ರನ, ಈ ಒಂದು ನಮ್ಮ ಪರಾಕ್ ಅನ್ನೋ ಒಂದು ಅದ್ಭುತವಾದ ಒಂದು ಪ್ರಯತ್ನನ ಎಲ್ರಿಗೂ ಇದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ, ಒಂದು ಕಾಳಜಿಯಿಂದ, ಒಂದು ಹಠದಿಂದ ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೇವಲ ಟೆಕ್ನಿಷಿಯನ್ಸ್ ಮಾತ್ರ ಅಲ್ಲ, ಇವರೆಲ್ಲ ಹೊಸದಾಗಿ ಇಂಡಸ್ಟ್ರಿಲಿ ಉದ್ಭವ ಆಗುವಂಥ ಒಂದು ಅಸೆಟ್ಗಳು, ಒಂದು ಆಸ್ತಿ ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು. ಹಾಲೇಶ್ ಬಗ್ಗೆ ಬರ್ತೀನಿ ಲಾಸ್ಟಲ್ಲಿ, ಅದು ತುಂಬ ಇದೆ, ಯಾಕಂದರೆ ಅವ್ರ ಬಗ್ಗೆ ತುಂಬ ಮಾತಾಡಬೇಕು. ಆ್ಯಂಡ್ ನಮ್ಮ ಸ್ಯಾಂಡಿ ಅವ್ರ ಬಗ್ಗೆ ಮಾತಾಡಬೇಕು. ಸ್ಯಾಂಡಿ ಆ್ಯಸ್ ಅ ಕ್ಯಾಮ್ರಾಮ್ಯಾನ್ ಸೂಪರ್ಬಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಉಲ್ಲಾಸು ಅಷ್ಟೇ, ಆ್ಯಸ್ ಅನ್ ಆರ್ಟ್ ಡೈರೆಕ್ಟರ್ ತುಂಬ ಡೀಟೇಲಿಂಗ್ ಯೋಚನೆ ಮಾಡ್ತಾರೆ, ತುಂಬ ಪರ್ಫೆಕ್ಷನಿಸ್ಟ್. ಈಗ ನಾನು ಕೆಲವು ವಿಚಾರಗಳಲ್ಲಿ ಡೌಟ್ ಇದ್ರೆ ಕೆಲಸ ಮಾಡ್ಬೇಕಂತ ಅನ್ಸಲ್ಲ. ಸೊ ದಟ್ ಇಸ್ ಹೌ ಪರ್ಫೆಕ್ಷನಿಸ್ಟಾಗಿ ಕೆಲಸ ಮಾಡ್ತೀವಿ ಎಲ್ಲರೂ. ಬಟ್ ಒಂದು ಪರ್ಫೆಕ್ಷನಿಂದ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಟೀಮ್ ಚೆನ್ನಾಗಿದೆ. ಈ ಸ್ಟೇಜಲ್ಲಿ ಈ ಸಿನಿಮಾ ಬಗ್ಗೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲೂಬಾರ್ದು, ನಾನು ಹೇಳ್ಕೊಳ್ಳೂಬಾರ್ದು. ಟೀಸರ್ನ ನೀವು ನೋಡಿದ್ದೀರ. ಇವಾಗ ನೆಕ್ಸ್ಟು ನಿಮ್ಮ ಒಪಿನಿಯನ್ ತುಂಬ ಕೌಂಟ್ ಆಗುತ್ತೆ. ಯಾಕಂದರೆ ಹಲವಾರು ಕೆಲಸ ಇನ್ನೂ ನಮಗೆ ಬಾಕಿ ಇದೆ ಪಿಕ್ಚರಲ್ಲಿ. ಬೇಗ ಶೂಟಿಂಗ್ ಮಾಡ್ಕೋಬೇಕು, ನಾನು ಬೇಗ ರಿಲೀಸ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ತಡವಾಗಿದೆ ಡ್ಯೂ ಟು ದ ರೀಸನ್ಸ್. ಆಮೇಲೆ ಎಲ್ರಿಗೂ ಇರುತ್ತಲ್ಲಮ್ಮ, ಇರುತ್ತೆ ತಾನೆ ಎಲ್ರಿಗೂ. ಸೊ ಯಾರು ನನ್ನ ಬೇರೆ ಏನು ಕೇಳಲ್ಲ, ಬಯಲ್ಲ ಅಂತ ಅಂದ್ಕೊಂಡು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ, ಹಾಲೇಶ್ ಇಸ್ ಹಿಯರ್ ಫಾರ್ ಅ ರೀಸನ್. ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಅದ್ಭುತವಾದ ಸಿನಿಮಾ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ನನ್ನನ್ನು ಹೀರೋ ತಗೊಂಡು, ಜೊತೆಗೆ ಈ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಈ ಸಪೋರ್ಟು ಯಾವಾಗಲೂ ನಾನು ಹೀಗೆ ಬಯಸ್ತೀನಿ.
ಇನ್ನೂ ತುಂಬ ಕೆಲಸ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ That's so ಮಚ್. sweet.